ಕರ್ಕೊಂಡಿ ಎಲ್ಲ ರೆಡಿ ಸರ್ ಎಲ್ಲರೂ ಅಡ್ಡ ನಿಂತಿಲ್ಲ ತುಂಬಿ ಅಯ್ಯೋ ಇರು ನನ್ನ ಅಡ್ಡ ನಿಂತೀನಿ ಫ್ರೀ ಬಿಟ್ಟಿನಿ ಬನ್ನಿ ಸರ್ ವಿಡಿಯೋ ತಗೊಂಡು ತುಂಬಿ ಸರ್ ಇರಬೇಕು ಎಲ್ಲ ವಿಡಿಯೋ ತಗೊಂಡು ತುಂಬಿ ಇರು ತುಂಬಿ ಯಾಕೆ ನಿಂತೀರಾ ಹೇಳಪ್ಪ ತುಂಬ ಬಸ್ಸು ಇಲ್ಲಿಗ ಉದ್ಯೋಗಿಗೆ ಸರ್ ವಿಡಿಯೋ ನೋಡಿ ಹ್ಞೂ ಸರ್ ಮಾಡಿ ಗಾಡಿ ಹೆಂಗೆ ಗಾಡಿ ಹೆಂಗೆ ಹೋಗ್ತೈತಿ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ ನವರಂಗಿ ಆಡ್ಬೇಡ ನೀನು ಮೇಲಾಗಿದೆ 20 ಮೇಲೆ ಸ್ಟ್ಯಾಬ್ ಇದೆ ತೊಂಬಿ ಮುಂದೆ ಬಂದಿದೆ ಇದು ಬೇರೆ ಕಡೆ ತಗೊಂಡು ವ್ಯಾಪಾರ ಮಾಡ್ತೀವಿ ಹೊರತು ಆಫೀಸಿಗೆ ಹೇಳಿ ವ್ಯಾಪಾರ ಮಾಡೋಕ್ಕೊಂಡು ಆಲ್ರೆಡಿ ನೀವು ಕ್ಲೋಸ್ ಮಾಡಿ ಅಂತ ಲೆಟ್ರನ್ನು ಕೊಟ್ಟಿದ್ದೀನಿ. ಲೆಟ್ರ್ ಕೊಟ್ಟು 15 ಡೇಸ್ ಮೇಲಾಗಿದೆ. ಕಾಪಿ ನಿಮಗೂ ಕೊಟ್ಟಿದ್ದೀನಿ ಪೊಲೀಸ್ ಇಲಾಖೆ. ಈ ಸ್ಥಳದಲ್ಲಿ ವ್ಯಾಪಾರ ಮಾಡ್ತೀವಿ ಅಂದರೆ ನಾವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದು ಅಷ್ಟು ವರ್ಷದಿಂದ ನಿಮ್ಗೆ ಏನೇನು ಬಾಕಿ ಇತ್ತು ಇನ್ನೆಷ್ಟು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದೀವಿ. ಅದಾದಮೇಲೆ ನೀವು ವ್ಯಾಪಾರ ಮಾಡೋಕ್ಕೊಡ್ದು ನಿಷೇಧಿಸಿದೆ ಅಂತೇಳಿ ಇವ್ರ ಅಡ್ರೆಸ್ ಲೆಟ್ರನ್ನು ಕೊಟ್ಟಿದ್ದೀನಿ. 15 ದಿನ ಆಗಿದೆ. ಇಲ್ಲಿ ಶಿಫ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ. ನೀವು ಈ ವ್ಯಾಪಾರ ಮಾಡೋದಾದರೆ ನಮ್ಮದು ಅಪ್ಲಿಕೇಶನ್ ಹಾಕಿ ಹಳೇದೇನಿದೆ ಬಾಕಿ ಕಟ್ಟಿ ಕ್ಲಿಯರ್ ಮಾಡಿದ್ರೆ ಪರ್ಮಿಷನ್ ಕೊಡ್ತೀವಿ. ಮುಗಿದೋಯ್ತು. ಇಲ್ಲಿಂದ ಮಾರಾಟ ಮಾಡಿಕೊಡೋದು ಅಂತೇಳಿ ಸ್ಟೋರಿ ಮಿಲ್ಸ್ ಸಾರ್ವಜನಿಕ ಸಂಪರ್ಕ ಸಭೆಯಲ್ಲೆಲ್ಲ ಸಹ ದೂರ ಅರ್ಜಿಯಾಗಿ ಅವೈಜ್ಞಾನಿಕವಾಗಿ ಮಾಡ್ತಿದ್ದಾರೆ. ಖಂಡಿತವಾಗಿ ಅದನ್ನು ಮಾಡಬೇಕು. ಆ ವ್ಯವಸ್ಥೆಗಳೆಲ್ಲ ಸರಿ ಇಲ್ಲ, ಕ್ಲೋಸ್ ಮಾಡಿಸಿ ಅನ್ನೋದ್ರ ಮೇಲೆ ತಮಗೂ ರಿಪೋರ್ಟ್ ಕೊಟ್ಟಿದ್ದೀವಿ. ಇವರನ್ನು ತಮ್ಗೆ ಹೇಳಿದ್ರು ಊರಿನಲ್ಲಿ ಈ ಥರ ಮಾಡ್ತೀವಿ. ಏನು ಮಾಡಿದ್ದೀವಿ ಅಲ್ಲಿನ ಹೋರ್ಡಿಂಗ್ನೆಲ್ಲ ಸೀಸ್ ಮಾಡಾಗಿದೆ. ಚೆಸ್ಕಾಮ್ ಅವ್ರಿಗೆ ಲೆಟ್ರ್ ಬರೆದು ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿಸ್ತೀವಿ. ಬಟನ್ ಎಲ್ಲ ಏನೇನಿದೆ ಅಲ್ಲೇ ಇದೆ. ನಾಳೆಯಿಂದ ವ್ಯಾಪಾರ ಮಾಡೋದು ನಾನು ಕೊಟ್ಟಿರೋ ಲೆಟ್ರನ್ನು ನೀವು ಆಕ್ಷನ್ ಇಷ್ಟು ಹೇಳಿ ಆಲೂರು ಪಟ್ಟಣ ಪಂಚಾಯತಿನಲ್ಲಿ ಈ ದಿನ
ಕುರಿ ಮಾಂಸ ಮಾರಾಟ ಏನು ಮಾರಾಟ ಮಾಡ್ತಾಯಿದ್ರು ಆ ಮಾರಾಟ ಮಳಿಗೆಗೆ ಈ ಹಿಂದೆ ನಾವು 3 ನೋಟಿಸ್ ಕೊಟ್ಟಿದ್ವಿ. ಅವರು 2019ರಲ್ಲಿ ಕೋರ್ಟ್ಗೆ ಹೋಗಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳ ಕೋರ್ಟ್ಗೆ. ಅದಾದ ನಂತರ 2024ರಲ್ಲಿ ನಾವೇನು ಟೆಂಡರ್ ಕರೆದಿದ್ದು ನ್ಯಾಯಯುತವಾಗಿದೆ ಅಂತ ಆದೇಶ ಮಾಡಿದ್ರು. ತದನಂತರ ಈ ಕೋರ್ಟ್ ಆದೇಶಗಳನ್ನ ಪರಿಶೀಲಿಸಿ ಅವರಿಗೆ 3 ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಶುಲ್ಕನ ಪಾವತಿ ಮಾಡಿ ಅಂತ ಅಂದ್ರೂ ಅವ್ರು ಪಾವತಿ ಮಾಡಿರಲಿಲ್ಲ. ಮತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ, ಮುಚ್ಚಬೇಕು ಅಂತ ನೋಟಿಸ್ ಕೊಟ್ಟರು ಸಹ ಅವರು ಪದೇ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಅವ್ರನ್ನ ಕರೆಸು ಹೇಳಿದ್ವಿ. ಇವತ್ತಿನ ದಿನ ಏನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಕೋಳಿಯವರು ಅನುಮತಿ ತಗೊಂಡು ಶುಲ್ಕ ಕಟ್ಟಾಗಿದೆ. ಕುರಿ ಮಾಂಸದ ಅಂಗಡಿಯವರಿಗೆ ಕರೆದು ಹೇಳಿ ನೋಟಿಸ್ ಕೊಟ್ಟರು ಸಹ ಅವ್ರು ಬಂದಿರಲಿಲ್ಲ. 3 ನೋಟಿಸ್ ಕೊಟ್ಟಾಗಿ ಇವತ್ತು ನಾನು ಪರಿಶೀಲನೆ ಮಾಡಿದಾಗ ಅವರು ಅದನ್ನು ಅಂಗಡಿನ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಅದನ್ನು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಮಾರಾಟ ಮಾಡ್ತಿದ್ದಂಥ ಕಟ್ ಮಾಡೋದಕ್ಕೆ ಉಪಯೋಗಿಸ್ತಿದ್ದಂಥ ಸಲಕರಣೆಗಳನ್ನ ಮಾತ್ರ ಇವತ್ತು ಸೀಸ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಅವ್ರ ಅನುಮತಿ ಬೇಕಿದ್ದಲ್ಲಿ ಕಚೇರಿಗೆ ಅಪ್ಲಿಕೇಶನ್ ಹಾಕಿ ಸೂಕ್ತವಾದ ವ್ಯವಸ್ಥಿತ ರೀತಿಯಲ್ಲಿ ಅವರು ವ್ಯಾಪಾರ ಮಾಡೋದಕ್ಕೆ ಅವರು ಬದ್ಧರಾಗಿದ್ದರೆ ನಾವು ಅನುಮತಿ ಕೊಡ್ತೀವಿ. ಅದು ಸಂಬಂಧಪಟ್ಟ ಶುಲ್ಕನ ಸಂಪೂರ್ಣವಾಗಿ ಅವರು ಪಾವತಿ ಮಾಡಬೇಕು. ಹಾಗೂ ಪಟ್ಟಣದ ವ್ಯಾಪ್ತಿನಲ್ಲಿರೋಂಥ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದೇನು ಅಂತಂದರೆ, ನಿಗದಿತ ಸಮಯಕ್ಕೆ ದಯವಿಟ್ಟು ಮನೆ ಕಂದಾಯನ ಪಾವತಿ ಮಾಡಿ. ಆನ್ಲೈನಲ್ಲಿ ವ್ಯವಸ್ಥೆ ಇರುತ್ತೆ, ದಯವಿಟ್ಟು ಸಾರ್ವಜನಿಕರು ಕಚೇರಿಗೆ ಅಲ್ದಾಡೋದು ಬೇಡ. ಬೇಕಿದ್ರೆ ಆನ್ಲೈನಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ, ತಾವು ಪಾವತಿ ಮಾಡ್ಬೋದು. ಮತ್ತು ಉದ್ದಿಮೆ ಪರವಾನಿಗೆ ನವೀಕರಿಸ್ಕೊಳ್ಳಿ. ಅಂಗಡಿ ಮಳಿಗೆ ಮಾಲೀಕರು ಏನು ನಮ್ಮಿಂದ ಬಾಡಿಗೆ ಪಡೆದಿದ್ದೀರಾ ಅವರು ನಿಯಮಿತವಾಗಿ ಬಾಡಿಗೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ಎಲ್ಲ ಬೇಕ್ರಿ ಇರ್ಬೋದು, ಹೋಟೆಲ್ ಉದ್ದಿಮೆ ಇರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಲಾಡ್ಜ್ ಯಾರಿದ್ದೀರಾ ಎಲ್ಲರಲ್ಲೂ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಈ ದಿನ ಅಂತಂದರೆ, ನಿಮಗೆ ಪ್ರತಿನಿತ್ಯ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟ ಮನೆಗೆ ನೀರು ಕೊಡ್ತಾ ಇದ್ದೀವಿ, ಲೈಟಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕಾಲಾವಕಾಶ ಕಮ್ಮಿ ಇದ್ದರೂ ಸಹ ನಾವು ಡ್ರೈನೇಜ್ಗಳನ್ನ ಸ್ವಚ್ಛತೆ ಮಾಡಿ, ಆಟೋನು ಸಹ ಮನೆ ಬಾಗಿಲಿಗೆ ಕಳಿಸಿ ತ್ಯಾಜ್ಯ ವಿಲೇವಾರಿನೂ ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಕ್ಕೆ ನಿಮ್ಮಿಂದ ಏನು ನಾವು ಆದಾಯನ ಕಲೆಕ್ಟ್ ಮಾಡ್ತೀವಿ ತೆರಿಗೆ ಮುಖಾಂತರ, ಅದು ಸದುಪಯೋಗ ನಿಮ್ಮಗಳಿಗೆ ಬಳಕೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ನಿಗದಿತ ಸಮಯಕ್ಕೆ ತೆರಿಗೆ ಪಾವತಿ ಮಾಡಬೇಕು. ಯಾವುದೇ ಉದ್ದಿಮೆನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡಿಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ನಾನು ಮನವಿ ಮಾಡ್ತೇನೆ.